ತುಮಕೂರು ಕಾಂಗ್ರೆಸ್ನಲ್ಲಿ ಮೇಲುಗೈ ಸಾಧಿಸಿದ ಸಿದ್ದರಾಮಯ್ಯ ಬಣ. ತುಮಕೂರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನಕ್ಕಾಗಿ ಕೈನಲ್ಲಿ ನಡೆದಂತ ಬಡಿದಾಟ ಪ್ರತಿಷ್ಠೆಯ ವಿಚಾರವಾಗಿತ್ತು. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾವಗಡ ಕಾಂಗ್ರೆಸ್ ಶಾಸಕ ವೆಂಕಟೇಶ್ ತುಮುಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಮಕೂರು ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದಂತ ಬಡಿದಾಟ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದಂತಹ ಗುಬ್ಬಿ ಶ್ರೀನಿವಾಸ್ಗೆ ಬಿಗ್ ಶಾಕ್ ಎದುರಾಯಿತು. ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಬಣ ಅಂತ ಅಧ್ಯಕ್ಷ ಸ್ಥಾನವನ್ನ ತಪ್ಪಿಸಿದ್ರ ರಾಜಣ್ಣ ಮತ್ತು ಪರಂ. ತುಮುಲ್ ಅಧ್ಯಕ್ಷಗಿರಿ ತಪ್ತಾ ಇದ್ದಂತೆ ಗುಬ್ಬಿ ಶ್ರೀನಿವಾಸ್ ಸಿಡಿದೆದ್ದಿದ್ದಾರೆ. ತುಮಕೂರಿನಲ್ಲಿ ಸಚಿವರಿಬ್ಬರ ತುಗಲಕ್ ದರ್ಬಾರ್ ಅಂತ ರೋಷಾವೇಶ ತೋರಿದ್ದಾರೆ. ತಾಕತ್ತಿದ್ರೆ ಮುಂದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಎದುರಿಸಿ ಅಂತ ರಾಜಣ್ಣ ಸವಾಲ್ ಹಾಕಿದ್ದಾರೆ. ಒಟ್ಟಿನಲ್ಲಿ ನಾಯಕರ ಜಟಾಪಟಿಗೆ ಕಾರಣ ಆಗಿತ್ತು. ಬಹಳ ದೊಡ್ಡ ಕುತೂಹಲ ಆಯಿತು. ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾವಗಡ ಕಾಂಗ್ರೆಸ್ ಶಾಸಕ ವೆಂಕಟೇಶ್ ತುಮುಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಮಕೂರಲ್ಲಿ ಸಚಿವರಿಬ್ಬರ ತುಗಲಕ್ ದರ್ಬಾರ್ ಅಂತ ರೋಷಾವೇಶವನ್ನ ಮೆರೆದಿದ್ದಾರೆ ಗುಬ್ಬಿ ಶ್ರೀನಿವಾಸ್. ತುಮುಲ್ ಅಧ್ಯಕ್ಷಗಿರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ಹಿಡಿದಿದ್ರು. ಅಧ್ಯಕ್ಷಗಿರಿ ತಪ್ತಾ ಇದ್ದಂತೆ ಸಿಡಿದೆದ್ದಿದ್ದಾರೆ ಗುಬ್ಬಿ ಶ್ರೀನಿವಾಸ್. ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಬಣ ಅಂತ ಅಧ್ಯಕ್ಷ ಸ್ಥಾನವನ್ನ ರಾಜಣ್ಣ ಮತ್ತು ಪರಮೇಶ್ವರ್ ತಪ್ಪಿಸಿದ್ರ? ಈ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾಮಿನಿ ಅಧ್ಯಕ್ಷ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಸಾಮಾಜಿಕ ಅಧಿಕಾರ. ಇವ್ರು ಮಾತಿದ್ರೆ ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತೀವಿ ಅಂತಾರೆ. ಯಾರು ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು? ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಜನಾಂಗ ಯಾರಿಗೂ ಜಿಲ್ಲೆ ಒಳಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವುದೇ ಶಾಸಕರಿಗೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನು ಇಬ್ಬರು ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರನ್ನೂ ಮೀಟಿಂಗೂ ಕರೆದಿಲ್ಲ, ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಒಂದು ರೀತಿ ತೊಗಲಕ್ಕೆ ಆಡಳಿತ ಜಿಲ್ಲೆ ಒಳಗೆ ಐತೆ. ಇವ್ರಿಗೆ ಯಾರೂ ಬೇಕಿಲ್ಲ. ಇವರಿಬ್ಬರಿದ್ರೆ ಸಾಕು, ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊತಾರೆ. ನಾನು ಸಚಿವರ ವಿರುದ್ಧ ಇಬ್ಬರು ವಿರುದ್ಧನೂ ನನ್ನ ಅಸಮಾಧಾನ ಇಲ್ಲ. ಅವ್ರ ನಡವಳಿಕೆಗಳು ವಿರುದ್ಧ ನನ್ನ ಅಸಮಾಧಾನ. ನಾನೇನು ಯಾರನ್ನೇನು ಕೇಳೋದೇನಿಲ್ಲ. ನನಗೇನು ದೇವ್ರು ಸರಿ ಬುದ್ಧಿ ಕೊಡ್ತಾನೆ ಅದನ್ನು ನಾನು ಮಾಡೋನು. ಅಲ್ಲ ರೀ, ಒಬ್ಬ ದಲಿತರು ಅಧ್ಯಕ್ಷ ಆದರೆ ಇಷ್ಟೊಂದು ರಂಪ ಮಾಡ್ತಾರಲ್ಲ, ಇವ್ರಿಗೆ ದಲಿತ ಓಟ್ ಬೇಡವಾ ಇವ್ರಿಗೆಲ್ಲ? ನನಗೆ ಅವ್ರಿಗೆ ಏನೈತೆ ನನಗೇನು ಗೊತ್ತು? ನನಗಂತೂ ಖುಷಿ ಇದೆ. ಆಯ್ತು, ಇವರೆಲ್ಲ ಡಿಸಿಸಿ ಬ್ಯಾಂಕ್ ಇವ್ರಿಗೆಲ್ಲ ತಾಕತ್ತಿದ್ರೆ ಚುನಾವಣೆ ಬರ್ತೈತೆ. ಮುಂದಿನ ವರ್ಷ ಚುನಾವಣೆಯಲ್ಲಿ ಮಾಡೋಕೆ ಹೇಳಿ ಇವ್ರಿಗೆಲ್ಲ. DKC ಸಪೋರ್ಟ್ ಇದ್ರೆ ಮಂತ್ರಿನೇ ಮಾಡೋಣ. DKC ಇವ್ರಿಗೆ ಯಾರು ಬೇಡ ಅಂತ ಯಾರು ಹೇಳಿದ್ರ? ನೀವೆಲ್ಲ ಸುಮ್ಮನೆ ಏನೋ ಅಧಿಕಾರ ಆಸೆ ಪಟ್ಟಿರ್ತಾರೆ, ಸಿಕ್ಕಿರಲ್ಲ, ಅದರಲ್ಲಿ ಆಕ್ರೋಶದಲ್ಲಿ ಮಾತಾಡ್ತಾರೆ ಅಷ್ಟೇ. ಅದಕ್ಕೆ ನಾವೇನು ಉತ್ತರ ಹೇಳಕ್ಕೆ ಹೋಗೋದಿಲ್ಲ. ನಾನು ಯಾರನ್ನು ಕರೆಯೋನಲ್ಲ, ಮಾತಾಡೋನು ಅಲ್ಲ, ಬಂದವನಿಗೆ ಮಾತಾಡೋನು ಅಷ್ಟೇ. ನಾನಾಗಿ ನಾನು ಕರೆದೆ ಅವನು ಮಾತಾಡ್ದ ದರ್ದು ನನಗೇನಿಲ್ಲ. ಪಾಪ ಅವ್ರಿಗೆ, ನನಗೆ ಅವ್ರ ಬಗ್ಗೆ ಅನುಕಂಪ ಇದೆ. ಶ್ರೀನಿವಾಸ್ ಅವರು 5 ಬಾರಿ ಶಾಸಕರಾಗಿದ್ದವರು, ಸಚಿವರಾಗಿದ್ದಂಥವ್ರು, ಒಬ್ಬ ಸೀನಿಯರ್ ಲೀಡರು. ಅವ್ರು ಕೇಳಿದ್ದೇನೋ, ಒಂದು ತುಮಕೂರು ಹಾಲು ಒಕ್ಕೂಟಕ್ಕೆ ನಾನು ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡಿ ಅಂತ ಕೇಳಿದ್ರು. JDS ಅಲ್ಲಿ ಸೀನಿಯರ್ ಇದ್ದು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವ್ರು ತ್ಯಾಗ ಮಾಡಿ ಕಾಂಗ್ರೆಸ್ಗೆ ಹೋಗಿ ಏನೋ ಒಂದು ರಾಜಕೀಯ ಕಟ್ಕೊಳ್ಳೋಣ. DK ಶಿವಕುಮಾರ್ ಅವರು ಕರ್ಕೊಂಡು ಹೋದಂಥವ್ರು, ಅವರು ಮಂತ್ರಿ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು ಅವ್ರನ್ನ. ಯಾವುದೇ ಪಕ್ಷಾಂತರ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡುವಂಥ ಸಂದೇಶವನ್ನು ಇವತ್ತು ಕಾಂಗ್ರೆಸ್ ಅವರು ಶ್ರೀನಿವಾಸ್ ವಿಷಯದಲ್ಲಿ ಕೊಟ್ಟಿದ್ದಾರೆ. ಇಡೀ ಇತಿಹಾಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.